ಸರ್ ಈಗ ಮುಖ್ಯವಾಗಿ ನಿಮ್ಮ ಹತ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರೋದೇನಪ್ಪ ಅಂದ್ರೆ HLSC ಮ್ಯಾನ್ ವಿಷಯವಾಗಿ ತುಂಬಾ ಜನಕ್ಕೆ ಎಕ್ಸ್ಪೆಕ್ಟೇಷನ್ ಇದೆ. ಅವ್ರ ಕಾಲ್ಮಂದಲ್ಲಿ ಸುಬ್ಬು ಡಾಕ್ಟರ್ ಅವರು ಅವ್ರದ್ದು ಒಡನಾಟ ಹೆಂಗಿತ್ತು ಅನ್ನೋದು ತುಂಬಾ ಜನಕ್ಕೆ ಇನ್ನೂ ಕ್ಲಾರಿಟಿ ಬೇಕಿತ್ತು. ಮುಖ್ಯವಾಗಿ HLSC ಮ್ಯಾನ್ ತುಂಬಾ ಹತ್ತಿರದಿಂದ ನೋಡಿದವರು, ತುಂಬಾ ಒಡನಾಟದಲ್ಲಿ ಇದ್ದವರು ಕೂಡ. ಸೊ ಅವರ ಯೋಚನೆಗಳು ಹೆಂಗಿರ್ತಾ ಇದ್ವು, ಮತ್ತೆ ಅವರ ಒಂದು ನಡೆ ಯಾವ ತರ ಇರ್ತಾ ಇತ್ತು ನಿಮ್ಮ ಮುಖಾಂತರ ಹೇಳ್ತಾರೆ. ಅವರ ಯೋಚನೆಗಳು ಯಾವಾಗಲೂ ರಚನಾತ್ಮಕವಾಗಿ ಇರ್ತಾ ಇದ್ದಿದ್ದು ಮಾತ್ರನೇ. ಎಂದು ಯಾವ ವಿಷಯದಲ್ಲಿ ಕೂಡ ಅವರು ರಚನಾತ್ಮಕವಲ್ಲದ ವಿಷಯಗಳಿಗೆ ತಲೆ ಹಾಕ್ತಾನೆ ಇರಲಿಲ್ಲ. ಅಂತ ಒಂದು ಡಿಸ್ಕಷನ್ಸ್ಗೂ ಬರ್ತಾ ಇರಲಿಲ್ಲ. ನಾವು ಡಿಸ್ಕಷನ್ಸ್ ಮಾಡಿದಾಗ ರಚನಾತ್ಮಕವಾದಂತ ವಿಷಯಗಳನ್ನ ಎತ್ಕೊಂಡ್ರೆ ಬಹಳ ಅಗ್ರೆಸಿವ್ ಆಗ್ಬಿಡೋರು. ಅಗ್ರೆಸಿವ್ ಆಗಿ ಎಲ್ಲಾನು ಅಂಬೇಡ್ಕರ್ ವಾದ ಅಂತೆ ಈ ತರ ಎಲ್ಲಾನು ನಿದರ್ಶನಗಳನ್ನು ಕೊಟ್ಟು ಎಲ್ಲರ ಬಾಯಿನೂ ಮುಚ್ಚಿಸ್ತಾ ಇದ್ರು. ಯಾರು ಅವ್ರ ಎದುರುಗ ನಿಂತ್ಕೊಂಡು ಮಾತಾಡೋದಕ್ಕೆ ವಾದ ಮಾಡಕ್ ಹೋದ್ರೆ ಯಾಕಂದ್ರೆ ಬೇರೆಯವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಓದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಅಂಬೇಡ್ಕರ್ ಅಂದ್ರೆ ಯಾರು ಅಂಬೇಡ್ಕರ್ ಅಂತಕ್ಕಂತ ವಿಷಯ ಕೂಡ ಗೊತ್ತಿಲ್ಲ. ಆಗಿನ ಟೈಮ್ನಲ್ಲಿ ಆತರ ಇತ್ತು. ಸುಮ್ನೆ ಏನು ಕಕ್ಕಲಾತಿಗೆ ಒಂದು ಟಾಪಿಕ್ ಅಂತ ಬಂದು ಪ್ರೈಸ್ ಮಾಡೋರು. ಪ್ರೈಸ್ ಮಾಡಿದಾಗ ಇವರು ಸರಿಯಾಗಿ ಉತ್ತರ ಕೊಡ್ತಾ ಇರ್ತಾರೆ ಎಲ್ಲರೂ. ಆ ಉತ್ತರದಿಂದ ಪಾಪ ಎಲ್ಲರೂ ಸಮಾಧಾನವಾಗಿ ಗೌರವದಿಂದ ಕಾಣ್ತಾ ಇದ್ರೆ ಹಾಗೆ ಯಾವತ್ತೂ ಅವ್ರನ್ನ ಇನ್ಸಲ್ಟ್ ಆಗುವಾಗ ನಡ್ಕೊಂಡಿರ್ಲಿಲ್ಲ. ಸೊ ಹೀಗೆ ನಾವಿಬ್ರು ಕೂಡ ಒಂದೇ ರೂಮ್ ನಲ್ಲೇ ಇದ್ವಿ. ಅವರು ಬೆಳಗ್ಗೆ ಬೇಗ 5:30 6 ಗಂಟೆ ಒಳಗಾಗಿ ಎದ್ಬಿಡ್ತಾ ಇದ್ವಿ ಇಬ್ರು. ಎದ್ಬಿಟ್ಟು ನಮ್ಮ ಊರಿನ ಸುತ್ತಮುತ್ತಲು ಆಗ ಅನೇಕ ಬಾವಿಗಳಿದ್ವು. ಅದರಲ್ಲಿ ಕೆಲವೆಲ್ಲ ಭಕ್ತರಲ್ಲಿ ಇರ್ತಾರ, ಕೆಲವು ಬಾವಿಗಳು ಕೆರೆ ಕೆಳಗಡೆ, ಕೆಲವು ಬಾವಿಗಳು ಕೊಮಾರಯ್ಯನವ್ರ ಬಾವಿ ಅಂತೆ, ಮಲ್ಲಪ್ಪನ ಬಾವಿ ಅಂತೆ, ಹೀಗೆ ಕೆಲವು ಬಾವಿಗಳು. ಅಲ್ಲಿಗೆ ಈಜೋದಕ್ಕೆ ಹೋಗ್ತಾ ಇದ್ವಿ ನಾವು. ಸೊ ನಮ್ ಬೆಳಗ್ಗೆ ಎದ್ದು ಸ್ನಾನ ನಮ್ದು ಮುಗ್ದೋಗ್ಬಿಡೋದು. ಆಮೇಲೆ ಬಟ್ಟೆನೂ 1 2 ಇರ್ತಕ್ಕಂಥದ್ದು ಬಟ್ಟೆನೂ ಹಾಕೊಂಡ್ ಬಂದು ಮನೆ ಒಳಗೆ ಹಾಕೊಂಡ್ಬಿಟ್ಟು ಇದ್ ಮಾಡ್ತಾ ಇದ್ವಿ. ಆಮೇಲಿಂದ ನಮ್ಮ ಅಜ್ಜಿಯವರು ಸ್ವಲ್ಪ ಏನಾದ್ರು ತಿಂಡಿ ರೆಡಿ ಮಾಡಿ ಕೊಡೋರು. ತಿಂಡಿ ತಿಂದ್ಬಿಟ್ಟು ಕೂತ್ಕೊಂಡು ಸ್ವಲ್ಪ ಹೊತ್ತು ಡಿಸ್ಕಷನ್ಸ್ ಅದು ಇದು ಮಾಡ್ತಾ ಇದ್ವಿ. ಅದಾದ್ಮೇಲೆ 11 12 ಗಂಟೆ ಆದ್ಮೇಲಿಂದ ಹೊಸೂರ್ಗೆ 1 ಊರ್ ಮೈಲಿ ದೂರದಲ್ಲಿ ಹಳೆ ಉಪ್ಪಾರಳ್ಳಿ ಅಂತಕ್ಕಂಥದ್ದು ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಡಾಕ್ಟರ್ H. ನರಸಿಂಹಯ್ಯನವರ ಸಿಸ್ಟರ್ ಇದ್ರು. ಅವ್ರ ಅಪ್ಪ ಅಮ್ಮ ಇದ್ರು ಸತ್ತೋಗ್ಬಿಟ್ಟಿದ್ರು. ಅವ್ರು ಓದೋ ಟೈಮ್ಗೆಲ್ಲ ಅವ್ರ ಸಿಸ್ಟರ್ ಇದ್ರು. ಸಿಸ್ಟರ್ ಒಬ್ಬರೇ ಇದ್ದಿದ್ದು. ನರಸಿಂಹಯ್ಯನವ್ರ ಫ್ಯಾಮಿಲಿಗೆಲ್ಲ ಅವರ ಕುಟುಂಬಕ್ಕೆ ಇದ್ದಿದ್ದಂತದ್ದು ಒಬ್ಬ ತಂಗಿ ಮಾತ್ರನೇ. ಆ ತಂಗಿ ಮನೆಗೆ ಊಟಕ್ಕೆ ಹೋಗ್ತಾ ಇದ್ವಿ ಬೆಳಗ್ಗೆ ಎದ್ದು. ನಾನು ಜೊತೆಗೆ ಹೋಗ್ತಾ ಇದ್ವಿ. ಅವ್ರು ಊಟ ಮಾಡ್ಕೊಂಡು ಬರೋ ತನಕ ನಾನು ಆಚೆ ಕಡೆ ಕೂತ್ಕೊಳ್ತಾ ಇದ್ದೆ. ಆಮೇಲಿಂದ ಅವ್ರು ಊಟ ಮಾಡ್ಕೊಂಡು ಬರೋರು. ಆಮೇಲೆ ನಾವು ವಾಪಸ್ ಹೊಸೂರಿಗೆ ಮಾಡ್ಕೊಂಡು ಬರ್ತಾ ಇದ್ವಿ. ಹೋಗೋವಾಗ್ಲೂ ನಡ್ಕೊಂಡು ಹೋಗೋದು, ಬರೋವಾಗ್ಲೂ ನಡ್ಕೊಂಡು ಬರೋದು. ಹೀಗೆ ಆ ದಾರಿ ಉದ್ದಕ್ಕೂ ರಚನಾತ್ಮಕವಾದಂತ ಅನೇಕ ವಿಷಯಗಳನ್ನ ಡಿಸ್ಕಷನ್ ನಲ್ಲಿ ಅವ್ರದಿತ್ತು. ಸೊ ಹೀಗೆ ಹಲವಾರು ವರ್ಷಗಳು ಅವರ ಸಂಪರ್ಕ ಬಂದಿದ್ದರಿಂದ ನನಗೆ ಅಷ್ಟು ಹೆಚ್ಚರಿಗೆ ನಿಕಟವರ್ತಿ ಆಗೋದಕ್ಕೆ ಅವಕಾಶ ಆದಂತದ್ದು ಸನ್ನಿವೇಶ ಅದು. ತುಂಬಾ ಸರಳವಾಗಿ ಇರ್ತಾ ಇದ್ರು. ಆಮೇಲೆ ತುಂಬಾ ಯಾವ್ದನ್ನ ವೈಭವೀಕರಿಸಕ್ ಹೋಗ್ತಿರ್ಲಿಲ್ಲ. ಆಮೇಲೆ ಪಾದದ ನಡಿಗೆಯಲ್ಲೇ ಬರ್ತಾ ಇದ್ರು ಅಂತ ಹೇಳ್ಬಿಟ್ಟು ತುಂಬಾ ವಿಷಯಗಳು ಕೇಳ್ಪಟ್ಟಿದೆ. ಹೌದಾ? ನಿಜ ಸರ್? ಹೌದು, ಎಲ್ಲರೂ ನಿಜ. ಮುಖ್ಯವಾಗಿ ಅವ್ರ ವಿಚಾರವಾಗಿ ನಾವು ಮಾತಾಡಿದ್ರೆ ಅವರು ಬ್ರಹ್ಮಚಾರಿಯಾಗಿ ಉಳ್ಕೊಂಡ್ರು ಅನ್ನೋದಕ್ಕೆ ಏನ್ ಕಾರಣ? ನಿಮ್ಮ ಹತ್ರ ಹೇಳ್ತೀರಾ? ಮದುವೆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ರ ಆಗಿನ ಟೈಮಲ್ಲಿ? ಯಾರೋ ಒಬ್ರು ಬಂದಿದ್ರಂತೆ. ಆಮೇಲಿಂದ ಬಂದು ಹೆಚ್ಚಿನ ಅವರನ್ನ ನೋಡ್ಬಿಟ್ಟು ಅಯ್ಯೋ ಈ ಮನುಷ್ಯನ ಹತ್ರ ನಾನ್ ಮದುವೆ ಮಾಡಲ್ಲ, ಕಪ್ಪಗಿರನಲ್ವಾ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ಲಪ್ಪ ಆ ಹುಡ್ಗಿ. ಅದಾದ್ಮೇಲೆ ತಿರ್ಗಾ ಯಾರು ಬರ್ಲಿಲ್ಲಪ್ಪ, ನನಗೂ ನೋಡ್ಬೇಕು ಅಂತಾನು ಮನಸ್ಸಾಗ್ಲಿಲ್ಲಪ್ಪ ಅಂತ ತಮಾಷೆಯಾಗಿ ಹೇಳ್ಕೊಳ್ಳೋರು ಅವ್ರು ಯಾವಾಗ್ಲೂ. ಮತ್ತೆ ನೀವು ವಿಚಾರವಾಗಿ ಏನು ಮಾತಾಡ್ತೀರಾ? ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರ? ಹೇಳ್ತಾ ಇದ್ದೆ. ಸೂಟಬಲ್ ಬ್ರೈಡ್ ಸಿಗ್ತಾ ಇರ್ಲಿಲ್ವಲ್ಲ, ಅದರಿಂದ ಅದು ಅವರು ಸೆಟ್ ಬಂಜಿಗಳಲ್ಲಿ ಒಂದು ಗುಂಪು ಗಂಟೆ ಬಾರಿಸ್ತಾರಲ್ಲ, ಜಾಗಟೆ ತಗೊಂಡು ಮನೆ ಮನೆಗೂ ಹೋಗ್ತಾರಲ್ಲ, ದೀಪ ಸ್ತಂಭ ಜಾಗಟೆ 2 ತಗೊಂಡು ಮನೆಗೂ ಹೋಗ್ತಾರಲ್ಲ, ಆ ಜಾತಿಗೆ ಸೇರಿದಂತವ್ರು. ಮೂಲತಃ ಅವ್ರ ಜಾತಿನಲ್ಲಿ
ಜಾಸ್ತಿ ಮನೆಗಳು ಇರ್ಲಿಲ್ಲ, ಜಾಸ್ತಿ ಹೆಣ್ಣುಗಳು ಇರ್ಲಿಲ್ಲ, ಇದು ಯಾವ್ದು ಬರ್ಲೂ ಇಲ್ಲ. ಇವ್ರ ಕ್ವಾಲಿಫಿಕೇಶನ್, ಇವರ ಒಂದು ಸ್ಟೇಟಸ್ ಎಲ್ಲಾನು ಕೇಳಿ ಒಬ್ಬ ಹುಡುಗಿ ಬಂದ್ಲು. ಅವಳು ಇವ್ರು ನೋಡಿದ ತಕ್ಷಣ ನಾನು ಮದುವೆ ಮಾಡ್ಕೊಡಲ್ಲ, ಆ ತರ ತಮಾಷೆಯಾಗಿ ಅದು ಎಂಡ್ ಆಗೋಯ್ತು. ಅದಾದ್ಮೇಲೆ ಯಾರು ಹೆಣ್ಮಕ್ಳು ಬರ್ಲೂ ಇಲ್ಲ, ಇವ್ರು ಹುಡ್ಕೊಂಡು ಹೋಗ್ಲೂ ಇಲ್ಲ. ಸೊ ಹೀಗಾಗಿ ಬ್ರಹ್ಮಚಾರಿಯಾಗಿ ನಿಂತವರು. ಸರ್, ಮುಖ್ಯವಾಗಿ ಎಚ್ ಎನ್ ಅವರು ಮೂಢನಂಬಿಕೆಗಳನ್ನ ತುಂಬಾ ಕಟುವಾಗಿ ಪ್ರಶ್ನಿಸ್ತಿದ್ರು, ನಂಬ್ತಿರ್ಲಿಲ್ಲ. ಸೊ ಅದ್ರ ವಿಚಾರವಾಗಿ ಏನ್ ಮಾತಾಡ್ತಿದ್ರು? ಮೂಢನಂಬಿಕೆಗಳ ಬಗ್ಗೆ ಅವ್ರಿಗೆ ಮೊದಲಿನಿಂದನೂ ವಿರೋಧ ಇದ್ದೇ ಇತ್ತು. ಅನೇಕರು ನಮ್ಮ ಹೊಸೂರು ಗ್ರಾಮದಲ್ಲಿ ದೇವರದು ಉತ್ಸವಗಳು ಬರುತ್ತೆ. ಏನು ಮಾರಮ್ಮ, ಗಂಡಮ್ಮ ಅಂತಕ್ಕಂಥದ್ದು ಗ್ರಾಮ ದೇವತೆಗಳದ್ದು ಉತ್ಸವ ತೆಗೆದುಕೊಂಡು ಬರ್ತಾರೆ. ಉತ್ಸವ ತಗೊಂಡು ಬಂದಾಗ ಅವ್ರ ಮೈ ಮೇಲೆ ಜ್ಞಾನ ಇಲ್ದಿರ ಕುಣಿಯೋದು ಇಂಥದ್ದೆಲ್ಲ ಅವ್ನಿಗೆ ಮೈ ಮೇಲೆ ದೇವರು ಬಂದಿದೆ ಅಂತಕ್ಕಂಥ ರೀತಿಯಲ್ಲಿ ಜನ ಎಕ್ಸ್ಪ್ಲೈನ್ ಮಾಡೋರು. ಮಂಡಮ್ಮ ಬರ್ಗಮ್ಮ ದೇವರುಗಳು ಮರಾಠ ಜನಗಳಿಗೆ ಮಾತ್ರ ಸೀಮಿತವಾದಂತಹದ್ದಾದರೂ ಕೂಡ ಬೇಕಾದಷ್ಟು ಇತರೆ ಜಾತಿ ಇನ್ಕ್ಲೂಡಿಂಗ್ ಬ್ರಾಹ್ಮಿನ್ಸ್ ದೇವತೆಗಳನ್ನ ಹೋಗಿ ಪೂಜೆ ಮಾಡ್ತಕ್ಕಂಥದ್ದು ಸಂಪ್ರದಾಯವಾಗಿ ನಡ್ಕೊಂಡು ಬರ್ತಾ ಇತ್ತು. ನೀವು ದೇವ್ರ ಪೂಜೆ ಮಾಡ್ರಪ್ಪ, ನಮ್ದೇನು ಅಡ್ಡಿ ಇಲ್ಲ, ನೀವು ಪೂಜೆ ಮಾಡೋದಕ್ಕೆ ನಮ್ದು ಯಾವ ವಿಧವಾದಂತ ಅಡ್ಡಿ ಇಲ್ಲ, ಆದ್ರೆ ಮೈ ಮೇಲೆ ಬರುತ್ತೆ ಅಂತಕ್ಕಂಥದ್ದಕ್ಕೆ ನಂದು ವಿರೋಧ ಇದೆ. ಅದು ಯಾವತ್ತು ಸಾಧ್ಯನೇ ಆಗೋದಿಲ್ಲ, ಬರೋದಕ್ಕೆ ಹೀಗೆ ಮಾಡೋರು. ಅವರು ಇದ್ದಾಗ ಮೈ ಮೇಲೆ ಬರ್ತಕ್ಕಂಥ ವ್ಯಕ್ತಿ ಹತ್ರ ಬಂದು ಹಲ್ಲು ಕಡ್ಕೊಂಡು ಜೋರಾಗಿ ಪ್ರದರ್ಶನ ಮಾಡ್ತಾ ಇದ್ದ. ವಿರೋಧ ಮಾಡ್ತಾರೆ ಇವರು ಅಂತ ಹೇಳಿ ಇವ್ರು ಯಾವ ಇದ್ದಲ್ಲೂ ಜಗ್ತಾ ಇರ್ಲಿಲ್ಲ. ನೀವೇನಾದ್ರು ಮಾಡ್ರಿ ಅಂತ ಅನ್ಕೊಂಡು ಸುಮ್ನೆ ಕೂತ್ಕೊಂಡಿರೋರು. ಸರಿ, ಅವ್ರು ನೋಡಿ ನೋಡಿ ವಾಪಸ್ ಹೊಟ್ಟೋರು. ಹೀಗೆ ಮೈ ಮೇಲೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಏನಿತ್ತು ಅದನ್ನ ಕಟುವಾಗಿ ಟೀಕಿಸ್ತಾ ಇದ್ದಂಥವ್ರು ಎಚ್ ಎನ್ ಒಬ್ಬರನ್ನೇ ಇಡೀ ಗ್ರಾಮಕ್ಕೆ. ಈ ಬೇರೆ ಜನ ಎಲ್ಲ ಮಾತಾಡೋರು, ಇವ್ಗೆ ಏನಲ್ಲಪ್ಪ ಸಂಸಾರ ಇಲ್ಲ, ಹಿಂದು ಮುಂದೆ ಯಾರ್ದು ಇಲ್ಲದ ಗತಿ ಇಲ್ಲ ಇವ್ಗೆ, ಇವನೇನೇ ಮಾತಾಡ್ಬೋದು, ನಾವುಗಳು ಹಂಗೆ ಮಾತಾಡಿದ್ರೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ಆ ಪ್ರಕರಣಗಳು ಎಂಡ್ ಆಗ್ತಾ ಇತ್ತು. ಶಿಕ್ಷಣಕ್ಕೆ ಮುಖ್ಯವಾಗಿ ಏನು ಪ್ರಶಸ್ತಿ ಕೊಡ್ತಾ ಇದ್ರು ಸರ್? ಅದೇ ಇಂಥದ್ದೆಲ್ಲನೂ ಈ ಮೇಲೆ ಬರ್ತಕ್ಕಂಥದ್ದು ಇಂಥದ್ದೆಲ್ಲ ಹೋಗಲಾಡಿಸಬೇಕಾದ್ರೆ ಶಿಕ್ಷಣದಿಂದ ಮಾತ್ರನೇ ಸಾಧ್ಯ ಅಂತಕ್ಕಂಥ ಒಂದು ಬಲವಾದ ನಂಬಿಕೆಯನ್ನು ಅವರು ಇಟ್ಕೊಂಡಿದ್ರು. ಆದ್ರಿಂದಾನೇ ಅವರು ನಮ್ಮ ಹೊಸೂರ್ಗೆ ಹೈಸ್ಕೂಲ್ ಮಂಜೂರು ಮಾಡಿಸಿದ್ರು. ನಮ್ಮ ಹೈಸ್ಕೂಲ್ ಮಂಜೂರಾದಾಗ ಅವ್ರೇನ್ ಪ್ರೆಸಿಡೆಂಟ್ ಆಗಿರ್ಲಿಲ್ಲ, ಎಂ ನರಸಿಂಹಯ್ಯನವರು ಅಂತ ಚೀಫ್ ಇಂಜಿನಿಯರ್ ಆಗಿದ್ರು ಅಂತ ಪ್ರೆಸಿಡೆಂಟ್ ಆಗಿದ್ರು. ಇವರೇ ಹೋಗಿ ಅವ್ರ ಹತ್ರ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಗ ಒಂದು ಅಪ್ಲಿಕೇಶನ್ ಗ್ರಾಮಸ್ಥರಿಂದ ತರಿಸ್ಕೊಡಕ್ಕೆ ಗ್ರಾಮಸ್ಥರು ಅಪ್ಲಿಕೇಶನ್ ಮನವಿ ಮಾಡ್ಕೊಂಡ್ಮೇಲೆ ಹೈಸ್ಕೂಲ್ ಮಂಜೂರು ಮಾಡಿದ್ರು ಎಂ ನರಸಿಂಹಯ್ಯನವರು. ಸೊ ಅಲ್ಲಿಂದ ಹೈಸ್ಕೂಲ್ ಪ್ರಾರಂಭ ಆಯ್ತು. ಇವ್ರು ಬಂದಾಗೆಲ್ಲನೂ ಪ್ರತಿ ಹಾಲಿಡೇಸ್ ಅಲ್ಲಿ ಕೂಡ ಹೈಸ್ಕೂಲ್ ಅಲ್ಲೇ ಒಂದೊಂದು ಸರ್ತಿ ಇಟ್ಕೊಳ್ತಾ ಇದ್ರು. ಸೊ ಹೀಗೆ ಶಾಲೆಯ ಬೆಳವಣಿಗೆ ಆಯ್ತು. ಇವತ್ತು ತಾಲೂಕಿನಲ್ಲಿ ಒಳ್ಳೆಯ ಒಂದು ಶಾಲೆ ಅಂತಕ್ಕಂಥ ಒಂದು ಹೆಸರು ತಗೊಂಡು ಒಳ್ಳೆಯ ಹೆಸರು ಪಡೆದಿದೆ. ಇತ್ತೀಚೆಗೆ ಎಚ್ ನರಸಿಂಹಯ್ಯ ಶತಮಾನೋತ್ಸವ ಮತ್ತೆ ಶಾಲಾ ಶತಮಾನೋತ್ಸವ ಕೂಡ ಆಯ್ತು, ತುಂಬಾ ವಿಜೃಂಭಣೆಯಿಂದ ಆಯ್ತು. ಸೊ ಆ ಒಂದು ಕಾರ್ಯಕ್ರಮದ ಒಂದು ವಿಷಯವಾಗಿ ಮಾತಾಡೋಣ ಸರ್. ಅದು ಇದನ್ನ 100 ವರ್ಷಗಳು ಸಂದಾಯವಾಗಿ ಮುಗ್ದಿರೋದ್ರಿಂದ ಇದನ್ನ ಮಾಡಲೇಬೇಕು ಅಂತ ಹೇಳಿ ನಮ್ಮ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಕಾರ್ಯಕಾರಿ ಸಮಿತಿನಲ್ಲಿ ನಮ್ಮ ಕಾರ್ಯದರ್ಶಿಗಳು ಒಬ್ಬರಿದ್ದಾರೆ. ಅವರು ES ಫ್ರಮ್ ಬಾಗೇಪಲ್ಲಿ, ವೆಂಕಟ ಶಿವಾರೆಡ್ಡಿ ಅವರು ಅಂತ. ಬಾಗೇಪಲ್ಲಿ ಆದ್ರೂ ನೇಟಿವ್ ಪ್ಲೇಸ್ ಬಂದು ಗುಂಡ್ಲುಕೊತ್ತೂರು. ಗುಂಡ್ಲುಕೊತ್ತೂರು ಕಮ್ಸ್ ಫ್ರಮ್ ಗೋರಿಬಿದ್ನೂರು. ಅವ್ರು ಹೇಳ್ಕೊಳ್ಳೋದು ನಾನು ಗೋರಿಬಿದ್ನೂರ್ನವನೇ ಅಂತ ಹೇಳಿ. ಸೊ ಅವರ ಒಂದು ನೇತೃತ್ವದಲ್ಲಿ ಮೊನ್ನೆ ದಿನ 100ನೇ ವರ್ಷದ ಸಮಾರಂಭ ಚೆನ್ನಾಗಾಯ್ತು. ಸುಮಾರು ಒಂದು 20 ಲಕ್ಷ ರೂಪಾಯಿನ ಜೀರ್ಣೋದ್ಧಾರ ಕಾರ್ಯಕ್ರಮಗಳನ್ನ ನಾವು ಶಾಲೆನಲ್ಲಿ ಮಾಡಿದ್ವಿ. ಒಂದ್ ಶಾಲೆ ಎಲ್ಲ ಅರ್ಧಂಬರ್ಧ ಕಟ್ಟಿ ಬಿಟ್ಬಿಟ್ಟಿದ್ರು. ಇನ್ನು ಕೆಲವು ಬಿಲ್ಡಿಂಗ್ಸ್ ಬಹಳ ಶಿಥಿಲವಾಗಿದ್ದು ಅದನ್ನೆಲ್ಲ ರಿಪೇರಿ ಮಾಡಿಸಿ ಸರಿಯಾದಂತ ವ್ಯವಸ್ಥೆ
ಟ್ರಾನ್ಸ್ಪೋರ್ಟೇಷನ್ ಇತ್ಯಾದಿ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿ ಸುಮಾರು ಒಂದು 20 ಲಕ್ಷ ರೂಪಾಯಿ ಖರ್ಚು ಮಾಡೋದಕ್ಕೆ ವೆಂಕಟ ಶಿವಾರೆಡ್ಡಿ ಅವರೇ ಕಾರಣಕರ್ತರು, ಅವರು ಕಾರ್ಯದರ್ಶಿಗಳು ನ್ಯಾಷನಲ್ ಎಜುಕೇಶನ್ ಸೊಸೈಟಿ. ಮತ್ತು HN ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಯಾಕೆ ಅಂತಂದ್ರೆ ಬಾಗೇಪಲ್ಲಿ ಕಾಲೇಜ್ ಶುರು ಮಾಡಿಸಿದ್ದೆ HN. ಮೊದಲನೇ ವರ್ಷ 73-74 ಹೊಸೂರು ಹೈಸ್ಕೂಲ್ ಶುರು ಮಾಡಿದ್ವಿ. ಅದಾದ್ಮೇಲೆ ಗೋರಿಬಿದ್ನೂರು ಕಾಲೇಜ್ ಶುರುವಾಯಿತು. ಗೋರಿಬಿದ್ನೂರು ಕಾಲೇಜ್ ಯಾಕೆ ಶುರುವಾಯಿತು ಅಂತಂದ್ರೆ ಇಸ್ತೂರಿ ಅಶ್ವತ್ಥಯ್ಯನವರು ನಮ್ಮ ಹೊಸೂರು ಹೈಸ್ಕೂಲಿನ ಮೊದಲನೇ ದಿನ ಪ್ರಾರಂಭೋತ್ಸವದ ದಿನ ಬಂದಿದ್ರು. ಪ್ರಾರಂಭೋತ್ಸವದ ದಿನ ತುಂಬಾ ಹೈಲಿ ಕಲ್ಚರ್ಡ್ ಪ್ರೋಗ್ರಾಮ್ ಅಂತಂದ್ರೆ ಅದೊಂದೇ ಆಗಿದ್ದದ್ದು ಇಡೀ ತಾಲೂಕಿಗೆ. ಸೊ ಅವರು ಆ ಕಾರ್ಯಕ್ರಮನ ಪೂರ್ತ ವೀಕ್ಷಣೆ ಮಾಡಿದ್ರು. ವೀಕ್ಷಣೆ ಮಾಡಿ ಅಲ್ಲೇ ಡಿಸಿಷನ್ ತಗೊಂಡಿದ್ದಾರೆ ಅವರು. ನಾನು ಕಾಲೇಜಿಗೆ ಬಿಲ್ಡಿಂಗ್ ಕೊಡ್ತೀನಪ್ಪ, 5 ಎಕರೆ ಬಿಲ್ಡಿಂಗು, 5 ಎಕರೆನಲ್ಲಿ ನೀನ್ ಕಾಲೇಜ್ ಶುರು ಮಾಡು, ನೆಕ್ಸ್ಟ್ ಇಯರ್ ಮಾಡ್ಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ರು. ಅದೇ ಪ್ರಕಾರ ಅವ್ರ ಮಾತಿಗೆ ಬೆಲೆ ಕೊಟ್ಟು 6ನೇ ವರ್ಷನ 74ನೇ ಇಸ್ವಿನಲ್ಲಿ ಗೋರಿಬಿದ್ನೂರು ನ್ಯಾಷನಲ್ ಕಾಲೇಜ್ ಶುರು ಮಾಡಿಸಿದ್ರು. ಅದಾದ್ಮೇಲೆ ಬಾಗೇಪಲ್ಲಿ ಶುರು ಮಾಡಿದ್ರು. ಇದು ವರ್ಷ ಆದ್ಮೇಲೆ ಸುಮಾರು ಆಮೇಲೆ ಬೆಂಗಳೂರಿನಲ್ಲೇನೆ ನ್ಯಾಷನಲ್ ಕಾಲೇಜ್ಗೆ ಸುಮಾರು ಒಂದು 15 ಮೈಲಿ ದೂರದಲ್ಲಿ ಇರ್ತಕ್ಕಂಥ ಸುಬ್ರಹ್ಮಣ್ಯಪುರ ಅಂತಕ್ಕಂಥ ಒಂದು ಹಳ್ಳಿನಲ್ಲಿ ಅಲ್ಲಿ ಶುರು ಮಾಡಿದ್ರು. ಮೊದಲು ಅದು ತುಂಬಾ ಒಂದು ಕುಗ್ರಾಮ ಆಗಿತ್ತು. ಇವತ್ತು ಯಾವ ಹೈಟೆಕ್ ಗ್ರಾಮ ಆಗ್ಬಿಟ್ಟಿದೆ. ಇವತ್ತು ಯಾರು ಅದನ್ನ ಮಾತಾಡ್ಸೋದಕ್ಕಿಂತ ಅಂತದ್ರಲ್ಲಿ ಕೂಡ ನಮ್ಮ ಒಂದು ನ್ಯಾಷನಲ್ ಹೈಸ್ಕೂಲ್ ಬ್ರಾಂಚು ಹೊಸೂರಿನಲ್ಲಿ ಇದ್ದಂಗೆ ಅಲ್ಲಿ ಕೂಡ ಇದೆ. ಅಲ್ಲೆಲ್ಲ ಬ್ರಾಂಚಸ್ ಎಲ್ಲ ಮಾಡಿದ್ರು ನರಸಿಂಹಯ್ಯನವರು. ಆಮೇಲೆ ಅವರು ಪ್ರೆಸಿಡೆಂಟ್ ಆದ್ರು. ಪ್ರೆಸಿಡೆಂಟ್ ಆದ್ಮೇಲಿಂದ ಹೆಚ್ಚಿಗೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ಲಿಲ್ಲ. ಒಂದ್ಸಾರ್ತಿ ಹೊಸೂರ್ಗೆ ಬಂದ್ರು, ಮಾಮೂಲಾಗಿ ಬರೋ ಹಾಗೆ ಬಂದ್ರು. ಅವತ್ತಿನ ದಿನ ಒಂದು ಕಾರ್ಯಕ್ರಮ ಏರ್ಪಡಿಸಿತ್ತು. ಸೆಟ್ ಬಣಿಸಿದ್ರು. ಹೊಸೂರು ಗ್ರಾಮದಲ್ಲಿ ಜಾಸ್ತಿ ಜನ ಇದ್ದಾರೆ. ಆ ಸೆಟ್ ಬಣಿಸಿದ್ರು ಎಲ್ಲ ಸೇರಿ ಒಂದು ಬಿಲ್ಡಿಂಗ್ ಕಟ್ಟಿದ್ರು, ಒಂದು ಹಾಸ್ಟೆಲ್ ಬಿಲ್ಡಿಂಗ್. ಆ ಬಿಲ್ಡಿಂಗ್ ಇನಾಗ್ರಲ್ ಫಂಕ್ಷನ್ಗೆ ಡಾಕ್ಟರ್ ನರಸಿಂಹಯ್ಯನವ್ರನ್ನ ಕರೆದಿದ್ರು. ಅವರು ನರಸಿಂಹಯ್ಯನವರು ಬಂದಿದ್ರು, ಜೊತೆಗೆ RL ಜಾಲಪ್ಪನವ್ರು ಬಂದಿದ್ರು. ನರಸಿಂಹಯ್ಯನವ್ರಿಗೆ ಅಂತ ಆರೋಗ್ಯ ಚೆನ್ನಾಗಿರ್ಲಿಲ್ಲ ಅವತ್ತು, ಆದ್ರೂ ಬಂದೇ ಬಂದ್ರು. ಜಾಲಪ್ಪನವ್ರದ್ದು ಯಾಕೆಂದ್ರೆ ಅವರು ಲೋಕಲ್ MP ಆಗಿನ ಕಾಲದಲ್ಲಿ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಆದ್ರಿಂದ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ವಿ. ಅವರು ಮತ್ತು ಡಾಕ್ಟರ್ ನರಸಿಂಹಯ್ಯನವರು ಇಬ್ರು ಮುಖ್ಯ ಅತಿಥಿಗಳಾಗಿ ಆ ಸಮಾರಂಭದ ಸಮಾಪ್ತಿ ಸಮಾರಂಭನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾದ್ಮೇಲಿಂದ ನರಸಿಂಹಯ್ಯನವರು ಬೆಂಗಳೂರಿಗೆ ವಾಪಸ್ ಹೋಗ್ಬೇಕಾಗ್ತಂತು. ನನ್ಗೆ ತುಂಬಾ ಕೆಲಸ ಇದೆಯಪ್ಪ, ನಾನು ಹೋಗ್ಬೇಕು ಅಂತ ಜಾಲಪ್ಪನವ್ರಿಗೆ ಹೇಳಿದ್ದಕ್ಕೆ ಅವ್ರು ಏನ್ ಮಾಡಿದ್ರು, ಒಂದು ಕಾರ್ ಕೊಟ್ಬಿಟ್ರು. ನಂದೇ ಕಾರ್ ಇದೆ, ನನ್ನ ಕಾರ್ನಲ್ಲಿ ನೀನು ಹೋಗಪ್ಪ, ನೀನ್ ನರಸಿಂಹಯ್ಯ ಅಂತ ಹೋಗಪ್ಪ ಅಂತ ಹೇಳಿದ್ರು. ಆ ಕಾರ್ನಲ್ಲಿ ನರಸಿಂಹಯ್ಯನವ್ರನ್ನ ನಾವು ಬೆಂಗಳೂರಿಗೆ ಕಳಿಸ್ಕೊಟ್ವಿ. ದೊಡ್ಡಬಳ್ಳಾಪುರ ಹತ್ರ ಬರೋ ಅಷ್ಟೊತ್ತಿಗೆ ಅವ್ರಿಗೆ ಅಗಾಧವಾದಂತ ಕೆಮ್ಮು ಬಂದ್ಬಿಡ್ತು. ನರಸಿಂಹಯ್ಯನವ್ರಿಗೆ ಕೆಮ್ಮು ಬಂದಾಗ ಕಫ ಬಂತು. ಕಫನ ಉಗುಳೋದಕ್ಕೆ ದಾರಿ ಇಲ್ಲ. ಆ ಕಡೆ ಬಾಗ್ಲು ಹಾಕ್ಬಿಟ್ಟಿದ್ದಾನೆ ಡ್ರೈವರು, ಈ ಕಡೆ ಬಾಗ್ಲು ಹಾಕ್ಬಿಟ್ಟಿದ್ದಾನೆ, ಎಲ್ಲಿನೂ ಜಾಗ ಇಲ್ಲ. ಆಮೇಲೆ ಡ್ರೈವರ್ಗೆ ನಿಲ್ಸಪ್ಪ ಅಂತ ಹೇಳೋದಕ್ಕೆ ಇವ್ರಿಗೆ ಬಾಯಿ ತುಂಬಾ ಕಫ ಇಟ್ಬಿಟ್ಟಿದೆ. ಸೊ ಹೀಗಾಗಿ ಏನ್ ಮಾಡಿದ್ರು, ಕಫನ ಬಲಾತ್ಕಾರವಾಗಿ ನುಂಗ್ಬಿಟ್ರು. ಜಾಸ್ತಿ ಬಂದಂತ ಕಫ, ಸಿಕ್ಕಾಪಟ್ಟೆ ಜಾಸ್ತಿ ಬಂದಂತ ಕಫ, ಆ ಫ್ಲೆಮ್, ಆ ಕಫನ ನುಂಗ್ಬಿಟ್ರು. ನುಂಗಿದಾದ ತಕ್ಷಣ ಆಮೇಲೆ ನ್ಯಾಷನಲ್ ಕಾಲೇಜಿಗೆ ಬಂದ್ರು. 3 days ಏನೂ ಆಗ್ಲಿಲ್ಲ. 3rd day ಏನಾಯ್ತು, ಜ್ವರ ಶುರುವಾಯ್ತು, ಕೆಮ್ಮು ಶುರುವಾಯ್ತು. ಆ ಕಫ ಏನಾಗಿದೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ದಿ ಸ್ಟಮಕ್, ಇಟ್ ಹ್ಯಾಸ್ ಗಾನ್ ಇನ್ ಟು ದಿ ಲಂಗ್ಸ್. ಶ್ವಾಸಕೋಶಗಳಿಗೆ ಹೊರಟೋಗ್ಬಿಟ್ಟು ಅಲ್ಲಿ ನ್ಯೂಮೋನಿಯಾ ಶುರು ಆಗೋದು. ನ್ಯೂಮೋನಿಯಾ ಶುರುವಾದ್ಮೇಲೆ ಜ್ವರ ಬಂತು, ಒಂಥರ ಅನ್ಕಾನ್ಶಿಯಸ್ ಆಗೋ ಥರ ಆಯ್ತು. ಆವಾಗ ಇಮಿಡಿಯೇಟ್ ಆಗಿ ಜಯನಗರದಲ್ಲಿ ನರ್ಸಿಂಗ್ ಹೋಮ್ ಒಂದಕ್ಕೆ ಅಡ್ಮಿಟ್ ಮಾಡಿದ್ರು. ನರ್ಸಿಂಗ್ ಹೋಮ್ ಡಾಕ್ಟ್ರು ಮತ್ತು ಇವರು ತುಂಬಾ ಆತ್ಮೀಯರಾದ್ರಿಂದ ನಾನು ಸಾಯಂಕಾಲಕ್ಕೆ ನಿನ್ನ ಹಾಸ್ಪಿಟ್ಲಿಗೆ ಬರ್ತೀನಪ್ಪ ಅಂತ ಮುಂಚೆನೆ ಹೇಳಿದ್ರಂತೆ. ಆ ಮಾತಿನ ಪ್ರಕಾರ ಅಲ್ಲಿಗೆ ಹೋಗ್ಬಿಟ್ರು ಅವರು. ಅಲ್ಲಿ ಹೋಗಿ ಅಡ್ಮಿಟ್ ಆದ್ರು. ಮಯಾ ನರ್ಸಿಂಗ್ ಹೋಮ್ ಅಂತ, ಅದು ನರ್ಸಿಂಗ್ ಹೋಮ್ 4th ಬ್ಲಾಕ್ ಅಲ್ಲಿ ಇದೆ. ಅಲ್ಲಿ ಅಡ್ಮಿಟ್ ಆದ್ರು. ಆಮೇಲೆ ಅಡ್ಮಿಟ್ ಆದ್ಮೇಲೆ
ಎಕ್ಸ್ರೇಗಳು ತೆಗೆದ್ರೆ ಎಕ್ಸ್ರೇ ಶ್ವಾಸಕೋಶ ಮತ್ತು ಹೃದಯ ಕಾಣಿಸೋದೇ ಇಲ್ಲ. ಬರೀ ಪ್ಲೈನ್ ಫಿಲಮ್, ಬರೀ ಬ್ಲ್ಯಾಕ್ ಫಿಲಮ್ ಬರೋ ಹಾಗಾಯ್ತು. ಆ ಲೆವೆಲ್ಗೆ ಹೊರಟೋಯ್ತು. ಎಂಟೈರ್ ನ್ಯೂಮೋನಿಯಾ, ಲಂಗ್ಸ್ ಎರಡನ್ನೂ ಕೊಲ್ಯಾಪ್ಸ್ ಆಗೋಗ್ಬಿಡ್ತು. ಸೊ ಹೀಗಾಗಿ ಅಲ್ಲಿ ಅವ್ರದ್ದು ಡೆತ್ ಆಯ್ತು. ಅದರ ತನಕ ನಾನು ಆಮೇಲೆ ಮುದ್ಗೇರಿನಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಒಬ್ರು ನಾಗರಾಜಪ್ಪ, ಅವರಂತೂ ಪಾಪ 24 ಗಂಟೆನೂ ಕಾವಲಿದ್ರು HMಗೆ, ಬೇರೆ ಯಾರು ಇಲ್ಲ. ಸೊ ಹೀಗಾಗಿ ಮಹಾ ನರ್ಸಿಂಗ್ ಹೋಮ್ನಲ್ಲಿ ಡೆತ್ ಆಯ್ತು. ಅಲ್ಲಿಂದ ಸರಿ ಡೆಡ್ ಬಾಡಿ ಹೈಸ್ಕೂಲ್ಗೆ ತಗೊಂಡು ಬಂದ್ರು, ನ್ಯಾಷನಲ್ ಹೈಸ್ಕೂಲ್. ಊರಲ್ಲೇ ನನ್ನ ಅಂತ್ಯ ಸಂಸ್ಕಾರ ಹೇಳಿದ್ರು. ಆ ಪ್ರಕಾರ ನ್ಯಾಷನಲ್ ಹೈಸ್ಕೂಲ್ ಬಸವನಗುಡಿನಲ್ಲಿ ಒಂದು ಅವ್ರದ್ದು ಡೆಡ್ ಬಾಡಿ ಪ್ರದರ್ಶನ ಆಯ್ತು. ಅದಾದ್ಮೇಲೆ ಅಲ್ಲಿಂದ ಗೋರಿಬಿದನೂರು ನ್ಯಾಷನಲ್ ಕಾಲೇಜ್ನಲ್ಲಿ ಆಯ್ತು. ಅವರು ಎಲ್ಲ ವಿದ್ಯಾರ್ಥಿಗಳೆಲ್ಲ ನೋಡಿ ಅದಾದ್ಮೇಲಿಂದ ಹೊಸೂರಿಗೆ ಬಂತು ಡೆಡ್ ಬಾಡಿ. ಹೊಸೂರಿನಲ್ಲಿ ದಹನ ಕ್ರಿಯೆ ಆಯ್ತು. ಅದು ಎಲ್ಲಿ ದಹನ ಕ್ರಿಯೆ ಆಯ್ತು ಅಲ್ಲಿ ಇವತ್ತಿನ ದಿವಸ ಅವ್ರ ಹೆಸರಿನಲ್ಲಿ ಒಂದು ಮಾನ್ಯುಮೆಂಟ್ ಕಟ್ಟಿದೀವಿ, ಅಮರಧಾಮ ಅಂತಕ್ಕಂಥ ಹೆಸರಿಟ್ಟಿದೀವಿ. ಅದಕ್ಕೆ ಪ್ರತಿ ವರ್ಷನೂ ಅಲ್ಲಿ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರ ಇತ್ಯಾದಿಗಳು ನಡ್ಕೊಂಡು ಹೋಗ್ತಾ ಇದೆ. ಮೊನ್ನೆ ವೆಂಕಟ ಶಿವಾರೆಡ್ಡಿ ಅವರು 100ನೇ ವರ್ಷದ ಜನ್ಮ ಶತಾಬ್ದಿಯನ್ನು ಮಾಡಿದಾಗ ಅಲ್ಲಿಂದಾನೆ ಮಾಡಿದ್ರು. ಒಂದು ದೊಡ್ಡ ಫಂಕ್ಷನ್ ಆಯಿತು. ತುಂಬಾ ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ ಬಂದಿದ್ರು. ಹೀಗೆ